ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಏನಪ್ಪ ಇದು ಮಟನ್ ಸಾಂಬಾರು ಅಂತ ಎಲ್ಲರಿಗೂ ಫ್ಲ್ಯಾಶ್ ಆಗುತ್ತೆ. ಇದು ಆದರೆ ಮಟನ್ ಸಾಂಬಾರಲ್ಲ, ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ರವಿಚಂದ್ರನ್ ಸರ್ ಫಿಲಮಲ್ಲಿ ನೋಡಿರಬೇಕು ನೀವು, ಕನಸುಗಾರ ಫಿಲಮಲ್ಲಿ ಇದು ಮಂಚದ ಥರನೇ ಬಟ್ ಮಂಚ ಅಲ್ಲ ಅಂತ ಆ ರೀತಿ ಹೇಳ್ತಾರಲ್ಲ, ಅದೇ ರೀತಿ ಇದು ಮಟನ್ ಥರನೇ ಬಟ್ ಮಟನ್ ಅಲ್ಲ. ಅದೇನಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇದು ಹಣಸಿನಕಾಯಿ ಹಣ್ಣಾಗೋಕ್ಕೂ ಮುಂಚೆನೇ ಇದರಲ್ಲಿ ಸಾಂಬಾರು ಮಾಡ್ತಾರೆ. ಇದು ಸಾಂಬಾರು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ತಾ ಹೋಗಿ ಮುಂದೆ. ಈ ಸಾಂಬಾರು ಮಾಡ್ತೀನಿ ಅಂತ ನೆನ್ನೆ ನಂಗೆ ಪ್ಲ್ಯಾನ್ ಇದ್ದಿದ್ರೆ ಈ ಅವರೆಕಾಳನ್ನು ರಾತ್ರಿನೇ ನೀರಲ್ಲಿ ನೆನೆ ಹಾಕಬೇಕಿತ್ತು. ಈಗ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಇವಾಗ ರಾತ್ರಿ ನೆನೆ ಹಾಕಿಲ್ದಿರೋ ಕಾರಣ ಇವಾಗ ನಾನು ಕುಕ್ಕರ್ನಲ್ಲಿ ಪ್ಯಾನಲ್ಲಿ ಅದು ಬೇಯೋವರೆಗೂ ಕೂಗಿಸ್ಕೊಡ್ತೀನಿ. ತೊಳ್ಕೊಂಡು ಹಾಕೊತಾ ಇದ್ದೀನಿ. ಇದು ಅವರೆಕಾಳು ಇಲ್ಲಿ ಕೂಗೋ ಅಷ್ಟರಲ್ಲಿ ನಾವು ಇದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅವರೆಕಾಳು ನೋಡಿ ಇಷ್ಟು ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ಅದು ರೆಡಿ ಇದೆ. ಈಗ ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಕಾಯಿನ ಪೀಸ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಫಸ್ಟು ಪುಡಿ ಮಾಡ್ಕೋಬೇಕು. ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ನಾನು ಇದನ್ನು ಪುಡಿ ಮಾಡಿಕೊಂಡು ಇನ್ನು ಮಿಕ್ಕಿದ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು 3 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಗ್ರೈಂಡ್ ಮಾಡಿ ಆಯಿತು. ಇದಕ್ಕೆ ನಾನು ಸಾಂಬಾರು ಪೌಡರ್ 2 ಸ್ಪೂನು, ಮೂರು ಸ್ಪೂನ್ ಹಾಕ್ಕೊತೀನಿ, ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಂತ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇದನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ನಾನು ಗ್ರೈಂಡ್ ಮಾಡಿಕೊಂಡು ರೆಡಿ ಇದೆ. ಈಗ ನಾವು ಮೆಣಸಿನ್ಕಾಯಿ ರೆಡಿ ಇದೆ, ಮತ್ತು ಕಾಳು ಅವರೆಕಾಳು ಕೂಡ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಪ್ಯಾನ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಎಣ್ಣೆ ಹಾಕೋಬೇಕು. ಪ್ಯಾನ್ ಬಿಸಿ ಆಗಿದೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆಯಲ್ವ ಚೆಕ್ ಮಾಡೋಣ ಅಂದರೆ 1 ಸ್ಪೂನಷ್ಟು ಸಾಸಿವೆ ಹಾಕಿದ್ರೆ ಸಾಸಿವೆ ಚಿಟಪಟ ಅಂತ ಸಿಡಿತಿದ್ದಂಗೆ ನಾವು ನೆಕ್ಸ್ಟ್ ಐಟಮ್ಗಳನ್ನ ಹಾಕ್ತಾ ಹೋಗ್ಬೋದು. ನಾನು ನೆಕ್ಸ್ಟ್ ಐಟಮ್ ಹಾಕಲಿಕ್ಕೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಲ್ಲಲ್ಲಿ ಜಚ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡೋಣ. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಜಜ್ಜಿಟ್ಟಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಅದು ಮಿಕ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ತೊಳೆದಿಟ್ಕೊಂಡಿರೋಂಥ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈ ಮೆಣಸಿನ್ಕಾಯಿಗೆ ಉಪ್ಪು ಹಿಡಿಲಿ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಪುಡಿ ಉಪ್ಪು ಮಿಕ್ಸ್ ಮಾಡಿಕೊಂಡು, ಇನ್ನು ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇಲ್ಲ, 1 ವಿಷಲ್ ಬೇರೆ ಕೂಗಿಸ್ತೀವಲ್ವ. ಮತ್ತು ಸ್ವಲ್ಪ ಇದಾಗ್ತಿದ್ದಂಗೆ ಅವರೆಕಾಳು ಬೇಯಿಸಿಟ್ಕೊಂಡಿದ್ದೆಲ್ಲ ಅವರೆಕಾಳನ್ನು ಮತ್ತು ಅದರ ನೀರು ಕೂಡ ಬೇಯಲಿಕ್ಕೆ ಹಾಕಿದ್ನಲ್ಲ ಅದು ಕೂಡ ಸೇರಿಸಿ ಹಾಕೊತಾ ಇದ್ದೀನಿ. ಅವರೆಕಾಳು ಎಲ್ಲ ಹಾಕಿದ ಮೇಲೆ ನಾನು ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲೆ, ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ನಮಗೆ ಸಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರು ಅದಕ್ಕೆ ರೆಡಿ ಮಾಡಿದ್ದೀನಿ, ಎಷ್ಟು ಬೇಕೋ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಇವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಬೇಕು. ಜಾಸ್ತಿ ಸೇರಿಸೋದು ಬೇಡ, ಜಾಸ್ತಿ ಉಪ್ಪಾದರೆ ಕಷ್ಟ. ಬೇಕಿದ್ರೆ ಸಪ್ಪೆ ಇದ್ದರೆ, ಬೇಕಿದ್ರೆ ಉಪ್ಪು ಕಮ್ಮಿ ಇದ್ದರೆ ಮತ್ತು ನಾವು ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡ್ಕೋಬೋದಲ್ವ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಕಮ್ಮಿನೇ ಹಾಕಿದ್ದೀನಿ. ಈಗ ಇದಕ್ಕೆ ಕುಕ್ಕರ್ದು ಕ್ಯಾಪನ್ನು ಹಾಕ್ಬಿಟ್ಟು 1 ವಿಷಲ್ ಅಷ್ಟೇ ಸಾಕಾಗುತ್ತೆ.
ಕ್ಯಾಪನ್ನು ಹಾಕ್ಬಿಟ್ಟು ನಾನು ವಿಷಲ್ ಹಾಕೊತಾ ಇದ್ದೀನಿ. ಒಂದು ವಿಷಲ್ ಅಷ್ಟೇ ಸಾಕಾಗುತ್ತೆ, ಯಾಕೆಂದರೆ ಅವರೆಕಾಳು ನಾನು ಮುಂಚೆನೇ ಬೇಯಿಸ್ಕೊಂಡಿದ್ದೆ ಅಲ್ಲ, ಕುಕ್ಕರ್ ಕೂಗಿಸ್ಕೊಂಡಿದ್ದೆ. ಮೆಣಸಿನ್ಕಾಯಿ ಜಾಸ್ತಿ ಬೇಯುವಂಥ ಅವಶ್ಯಕತೆ ಇಲ್ಲ. ಫುಲ್ಲು ವಿಷಲೆಲ್ಲ ಆದಮೇಲೆ ಸಾಂಬಾರು ಹೇಗೆ ರೆಡಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸಾಂಬಾರು ಕುಕ್ಕರು ವಿಷಲ್ ಕೂಗಿ ಸಾಂಬಾರು ಊಟ ಮಾಡಲಿಕ್ಕೆ ರೆಡಿ ಇದೆ. ನೋಡಿ ಈ ಥರ ಆಗುತ್ತೆ ಸಾಂಬಾರು. ಮುದ್ದೆ ಜೊತೆ ಈ ಸಾಂಬಾರು ಜೊತೆ ಊಟ ಮಾಡ್ತಿದ್ರೆ ನೀವು ಒಂದ್ಸರಿ ಮೆಣಸಿನ್ಕಾಯಿ ಏನಾದರೂ ಸಿಕ್ಕಿದ್ರೆ ಸಾಂಬಾರು ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ.